ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Tourific Vlogs. ನಾನು ಸ್ಫೂರ್ತಿ ಸುರೇಂದ್ರ. ಸಂಡೂರು ನೀವು ಕೇಳಿರಬಹುದು ಅಲ್ವಾ? ಮಹಾತ್ಮ ಗಾಂಧಿಯವರು 1930ರಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಸಂಡೂರಿನ್ ಸೆಪ್ಟೆಂಬರ್ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಉತ್ತರ ಕರ್ನಾಟಕ ಜನರಿಗೆ ಇದು ಮಲೆನಾಡಿದ್ದಂತೆ, ಸದಾ ಹಚ್ಚು ಹಸಿರಿನಿಂದ ತುಂಬಿರುತ್ತದೆ. ಇಲ್ಲಿ ಬಂದಾಗ ಮಲೆನಾಡಿಗೆ ಬಂದಂತ ಭಾಸವಾಗುತ್ತದೆ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು. ಹಾಗೆ ಈ ಸಂಡೂರು ಗಣಿಗಾರಿಕೆಗೆ ತುಂಬಾನೇ ಪ್ರಸಿದ್ಧ. ಈ ಹಚ್ಚು ಹಸಿರಿನಿಂದ ತುಂಬಿರುವಂತಹ ಪ್ರದೇಶದಲ್ಲಿ 10ನೇ ಶತಮಾನದಲ್ಲಿ ಕಟ್ಟಿರುವಂತಹ ಕುಮಾರಸ್ವಾಮಿ ದೇವಾಲಯ ಇದೆ. ಸುಮಾರು 1000 ವರ್ಷಗಳ ಹಿಂದೆ ಚಾಲುಕ್ಯರು ಕಟ್ಟಿರುವಂತಹ ದೇವಸ್ಥಾನ ಇದಾಗಿದೆ. ಕುಮಾರಸ್ವಾಮಿ ಅಂದರೆ ಕಾರ್ತಿಕೇಯ. ತಾಯಿ ಪಾರ್ವತಿ ತನ್ನ ಮಗನಿಗೆ ಮದ್ವೆ ಮಾಡಿಸ್ಬೇಕು ಅಂತ ಕಾರ್ತಿಕೇಯನ ಹತ್ರ ಬಂದು, ನಿನಗೆ ಒಬ್ಬ ಕನ್ಯೆಯನ್ನ ನೋಡಿದ್ದೇನೆ, ನೀನು ಅವಳನ್ನ ಮದ್ವೆ ಆಗ್ಬೇಕು ಅಂತ ಕೇಳ್ತಾಳೆ. ಕಾರ್ತಿಕೇಯ ತನ್ನ ತಾಯಿ ಹತ್ತಿರ ಕೇಳ್ತಾನೆ, ಕನ್ಯೆ ಅಂದ್ರೆ ಹೇಗಿರ್ತಾಳೆ ಅಂತ. ಪಾರ್ವತಿ ನನ್ನ ಹಾಗೆ ಇರ್ತಾಳೆ ಅಂತ ಹೇಳ್ತಾಳೆ. ಆಗ ಕಾರ್ತಿಕೇಯ, ನೀವು ನನ್ನ ತಾಯಿ, ನಿಮ್ಮ ಹಾಗೆ ಇರುವವರನ್ನು ನಾನು ಹೇಗೆ ಮದುವೆ ಆಗೋಕೆ ಸಾಧ್ಯ, ನಾನು ಮದುವೆ ಆಗಲ್ಲ ಅಂತ ಹೇಳಿ ಖಡಖಂಡಿತವಾಗಿ ತಾಯಿ ಹತ್ರ ಹೇಳ್ತಾನೆ. ಹೀಗೆ ಇಬ್ಬರ ನಡುವೆ ವಾದ ವಿವಾದ ನಡೆಯುತ್ತೆ. ಕೊನೆಗೆ ಕಾರ್ತಿಕೇಯ ಕುಮಾರನಾಗಿ ಇಲ್ಲೇ ನೆಲೆ ಹೂರ್ತಾನೆ. ಸ್ವಲ್ಪ ವರ್ಷಗಳ ಕಾಲ ಇಲ್ಲಿ ಹೆಂಗಸರಿಗೆ ಪ್ರವೇಶ ಇರಲಿಲ್ಲ. ಈಗ ಎಲ್ಲರನ್ನೂ ಒಳಗೆ ಬಿಡ್ತಾರೆ. ಹಾಗೆ ಇಲ್ಲಿಯ ದೇವಸ್ಥಾನದ ಆವರಣ ಸುತ್ತಲೂ ತುಂಬಾ ಸುಂದರವಾಗಿದೆ. ತುಂಬಾ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ. ಇಲ್ಲಿ 2 ದೇವಸ್ಥಾನವಿದ್ದು, ಒಂದು ಕುಮಾರಸ್ವಾಮಿ ಮತ್ತು ಪಾರ್ವತಿ ತಾಯಿ ದೇವಸ್ಥಾನವಿದೆ. 2 ದೇವಸ್ಥಾನದ ಮಧ್ಯ ಹೂದೋಟ ಇದೆ. ಹಾಗೆ ಸುತ್ತಲೂ ಹೂವಿನ ಗಿಡಗಳನ್ನ ಬೆಳೆಸಿದ್ದಾರೆ. ತಂಪಾದ ಗಾಳಿ ಇಲ್ಲಿ ಒಮ್ಮೆ ಬಂದ್ರೆ ಮರಳಿ ಹೋಗೋಕೆ ಮನಸ್ಸೇ ಬರಲ್ಲ. ಸ್ನೇಹಿತರೆ, ನೀವು ಎಂದಾದರೂ ಬಾಲ ಇಲ್ಲದೆ ಇರುವಂತಹ ಕೋತಿಯನ್ನು ನೋಡಿದ್ದೀರಾ? ನಾನ್ ತೋರಿಸ್ತೀನಿ ನೋಡಿ. ಮನುಷ್ಯನ ಕೋತಿ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡುವಂತ ತಂದೆ ಯಾವ ರೀತಿ ದೇವಸ್ಥಾನವನ್ನ ಮೇಲೆ ಹತ್ತಿ ನಿಂತ್ಕೊಂಡು ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದಾನೆ ಅನ್ನೋದನ್ನ ನೋಡಿ. ದಯವಿಟ್ಟು ಈ ರೀತಿ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಮಾಡಬೇಡಿ. ಇಂತಹದನ್ನ ನೋಡಿ ಮಕ್ಕಳು ಕೂಡ ಕಲಿತಾರೆ. ದೇವಸ್ಥಾನ ಆವರಣ ಹೇಗಿದೆ ಅಂತ ನೋಡಿದ್ರೆ, ಈಗ ಒಳಗಡೆ ಹೇಗಿದೆ ಅನ್ನೋದನ್ನ ನೋಡೋಣ. ಕಾರ್ತಿಕೆ ದೇವಸ್ಥಾನ ಒಳಗೆ ನೋಡಿದ್ರಿ. ಈಗ ಪಾರ್ವತಿ ತಾಯಿ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾದಂತ ಪುರಾತನ ಕಾಲದ ದೇವಸ್ಥಾನ. ನಿಮ್ಗೆ ಈ ವಿಡಿಯೋ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಊರಲ್ಲಿ ಇಂತಹ ಅದ್ಭುತವಾದ ದೇವಸ್ಥಾನ ಇದ್ದರೆ ಹಾಗೆ ವಿಡಿಯೋ ಶೂಟ್ಗೆ ಅಲೋ ಮಾಡ್ತಾರೆ ಅನ್ನೋದಾದ್ರೆ ಕಮೆಂಟ್ ಮೂಲಕ ನನಗೆ ಊರಿನ ಹೆಸರು ತಿಳಿಸಿ. ಸಾಧ್ಯವಾದ್ರೆ ಗೂಗಲ್ ಮ್ಯಾಪ್ ನ ಲಿಂಕ್ ನ ಕೂಡ ನನಗೆ ಕಳಿಸ್ಕೊಡಿ. ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒಂದು ಸಲ ಕ್ಲಿಕ್ ಮಾಡಿ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಬಹುದು. ಸರಿ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.